ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. 2026ನೇ ಸಾಲಿನ ಪಿಯುಸಿ ಪರೀಕ್ಷೆ ಫಲಿತಾಂಶ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ವೆಬ್ಸೈಟ್ನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ರಿಸಲ್ಟ್ ಕೌಂಟ್ ಡೌನ್ ಶುರುವಾಗಿರುವಂತದ್ದು. 2026ನೇ ಸಾಲಿನ ಪಿಯುಸಿ ಪರೀಕ್ಷೆ ಫಲಿತಾಂಶ ಕ್ಷಣಗಣನೆ ಶುರುವಾಗಿದೆ. ಕರ್ನಾಟಕ result.nec.in ಅನ್ನುವಂತಹ ವೆಬ್ಸೈಟ್ನಲ್ಲಿ ನೀವೇನ್ ಬರ್ತಿದ್ದೀರಲ್ಲ ಎಕ್ಸಾಮ್, ಅದರ ಫಲಿತಾಂಶ ಹೊರಬೀಳಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಪಿಯು ಪರೀಕ್ಷೆ ಫಲಿತಾಂಶಕ್ಕೆ ಕ್ಷಣಗಣನೆ. ಒಂದು ಕಡೆ ವಿದ್ಯಾರ್ಥಿಗಳು ಆಬ್ವಿಯಸ್ಲಿ ಕಾತರದಿಂದ ಕಾಯ್ತಿದ್ದಾರೆ, ನಮ್ಮ ರಿಸಲ್ಟ್ ಏನಾಗಬಹುದು ಅಂತ ಹೇಳಿ. ಬರೋಬ್ಬರಿ 7.10 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಎಕ್ಸಾಮ್ ಬರ್ತಿದ್ರು. ಈಗ 7.10 ಲಕ್ಷ ವಿದ್ಯಾರ್ಥಿಗಳ ಕ್ಷಣ ಕ್ಷಣಕ್ಕೂ ಎದೆ ಬಡಿತ ಜೋರಾಗ್ತಾ ಇದೆ. ಏನಾಗುತ್ತೋ ಏನೋ ಫಲಿತಾಂಶ ಅನ್ನುವಂತಹ ಕ್ಯೂರಾಸಿಟಿ ಬಿಲ್ಡ್ ಆಗ್ಬಿಟ್ಟಿದೆ. 3 ಗಂಟೆ ಬಳಿಕ ಕರ್ನಾಟಕ result.nec.in ಅನ್ನುವಂತಹ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟಗೊಳ್ಳುತ್ತೆ. 2026ನೇ ಸಾಲಿನ ಪಿಯು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳೇನಿದ್ದಾರೆ, ಆ ವಿದ್ಯಾರ್ಥಿಗಳಲ್ಲಿ ಈಗ ಕಾತುರ ಹೆಚ್ಚಾಗಿದೆ. ವಿಜ್ಞಾನ ವಿಭಾಗ 2.92 ಲಕ್ಷ, ವಾಣಿಜ್ಯ ವಿಭಾಗದಲ್ಲಿ ಬರೆದಂತಹ ವಿದ್ಯಾರ್ಥಿಗಳು ಎಕ್ಸಾಮ್ನ 2.11 ಲಕ್ಷ ವಿದ್ಯಾರ್ಥಿಗಳು, ಹಾಗೆ 1.42 ಲಕ್ಷ ಕಲಾ ವಿಭಾಗ. ರಾಜ್ಯಾದ್ಯಂತ 1217 ಕೇಂದ್ರಗಳಲ್ಲಿ ಆ ಪರೀಕ್ಷೆಯನ್ನು ಕೂಡ ಬರೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ರಿಸಲ್ಟ್ ಹೊರಬೀಳಲಿದೆ. ವಿದ್ಯಾರ್ಥಿಗಳು ಕೂಡ ಬಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ನಮ್ಮ ರಿಸಲ್ಟ್ ಏನಾಗುತ್ತೋ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸೊ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಕರ್ನಾಟಕ result.nec.in ಅನ್ನುವಂತಹ ವೆಬ್ಸೈಟ್ನಲ್ಲಿ ತಮ್ಮ ಕೊಟ್ಟಿರ್ತಾರಲ್ಲ ರಿಜಿಸ್ಟರ್ ನಂಬರ್, ಆ ರಿಜಿಸ್ಟರ್ ನಂಬರ್ ಇಂದ ನೋಂದಣಿ ಮಾಡಿಕೊಂಡು ತಮ್ಮ ರಿಸಲ್ಟ್ ಅನ್ನ ಕೂಡ ಚೆಕ್ ಮಾಡಿಕೊಳ್ಳಬಹುದು. ಪರ್ಯಾಯ ಮಾರ್ಗದ ಮೂಲಕ ರಿಸಲ್ಟ್ ಅನ್ನ ವೀಕ್ಷಣೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ವಾಟ್ಸ್ಆಪ್ ಮತ್ತು SMS ನಲ್ಲೂ ಕೂಡ ಆ PUC ರಿಸಲ್ಟ್ ಕೂಡ ಹೊರಬೀಳಲಿದೆ. ಇಷ್ಟು ದಿನ ಒಂದು ಲಿಂಕ್ ಕೊಡ್ತಾ ಇದ್ರು, ಆ ಲಿಂಕ್ ನಲ್ಲಿ ಹೋಗಿ ನಮ್ಮ ರಿಜಿಸ್ಟರ್ ನಂಬರ್ ಅನ್ನ ನಾವು ನೋಂದಣಿ ಮಾಡ್ಕೊಳ್ತಾ ಇದ್ವಿ. ತದನಂತರ ಆ ಲಿಂಕ್ ಓಪನ್ ಆಗ್ತಾ ಇದ್ದಂತೆ ಆ ರಿಸಲ್ಟ್ ಕೂಡ ನೋಡ್ತಾ ಇದ್ವಿ. ಆದ್ರೆ ಈ ಬಾರಿ ನಾವು ಏನು ಕಾಲೇಜ್ನಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಲ್ವಾ, ಆ ವಾಟ್ಸ್ಆಪ್ ನಂಬರ್ಗೂ ಕೂಡ ಈ ಬಾರಿ ರಿಸಲ್ಟ್ ಅನ್ನ ನೋಡುವಂತಹ ಅವಕಾಶ ಕಾಲೇಜ್ನ ಆಡಳಿತ ಮಂಡಳಿ ಕೂಡ ರೂಪಿಸಿ ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳ ಮೊಬೈಲ್ಗೆ ನೇರವಾಗಿ ಫಲಿತಾಂಶ ಬರುತ್ತೆ. ಇವತ್ತು ಸಂಜೆ 6:15ಕ್ಕೆ ಇದರ ಬಗ್ಗೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಟಾಪರ್ಸ್ಗಳ ಪಟ್ಟಿ ಆಗಿರಬಹುದು, ಯಾವೆಲ್ಲ ಜಿಲ್ಲೆಗಳು ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ, ಇದರ ಬಗ್ಗೆ ಕೂಡ ತಿಳಿಸುವ ಮೂಲಕ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಜಿಲ್ಲಾವಾರು ಪಾಸ್ ಪರ್ಸೆಂಟೇಜ್ ಇದರ ಬಗ್ಗೆ ಸಚಿವರಿಂದ ಮಾಹಿತಿ ಕೂಡ ಹೊರಬೀಳಲಿದೆ. ಕಲಾ ವಿಭಾಗ ಆಗಿರಬಹುದು, ವಾಣಿಜ್ಯ ವಿಭಾಗ ಆಗಿರಬಹುದು ಮತ್ತು ವಿಜ್ಞಾನ ವಿಭಾಗದ ಸಾಧಕರಿಗೆ ಸನ್ಮಾನ ಮಾಡಲಾಗುತ್ತೆ. ಯಾರೆಲ್ಲ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದಾರೆ ಇದರ ಬಗ್ಗೆ ಕೂಡ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳಲಾಗುತ್ತೆ. ಯಾವ ಜಿಲ್ಲೆ ಶಿಕ್ಷಣದಲ್ಲಿ ಹಿಂದುಳಿದಿದೆ, ಯಾವ ಜಿಲ್ಲೆ ಶಿಕ್ಷಣದಲ್ಲಿ ಹೆಚ್ಚಾಗಿ ಅಂಕವನ್ನು ಗಳಿಸಿದೆ, ಇದೆಲ್ಲದರ ಬಗ್ಗೆ ಈ ಒಂದು ಆ ಪ್ರೆಸ್ ಮೀಟ್ ನಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ತಿಳಿಸಲಿದ್ದಾರೆ. ಯಾರ್ಯಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ, ಟಾಪರ್ಸ್ ಯಾರಿದ್ದಾರೆ, ಅದೆಲ್ಲದರ ಕುರಿತು ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಮಾಹಿತಿ ಸಿಗಲಿದೆ. ಹಾಗಾಗಿ 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರ್ತಿದ್ರಲ್ಲ, ಸೊ ಅವರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಅವರೆಲ್ಲ ಹೇಗೆ ಬರ್ತಿದ್ದಾರೆ ಎಕ್ಸಾಮು, ಸೊ ವೇಟ್ ಮಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿನುತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಎಷ್ಟು ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ? ಈ ಬಾರಿ ಏನೆಲ್ಲ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ವಿನುತಾ? ಹಲೋ, ಹಲೋ, ನಮ್ ಧ್ವನಿ ಕೇಳಿಸ್ತಾ ಇದೆಯಾ ದೀಪಾ? ಎಸ್ ವಿನುತಾ, ಮಾತನಾಡಿ, ಕೇಳಿಸ್ತಾ ಇದೆ. ಎಸ್ ದೀಪಾ, ಈಗಾಗಲೇ ದ್ವಿತೀಯ PUCಯ ಫಲಿತಾಂಶ ಪ್ರಕಟವಾಗಿರುವಂತದ್ದು. ಇಂದು ಮಧ್ಯಾಹ್ನ 3 ಗಂಟೆಗೆ ಒಂದು ಫಲಿತಾಂಶ ಪ್ರಕಟವಾಗಿದೆ. ಅಧಿಕೃತ ವೆಬ್ಸೈಟ್ ಆಗಿರುವಂತಹ KARE result.nec.in ಈ ಒಂದು ಅಧಿಕೃತ ವೆಬ್ಸೈಟ್ ನಲ್ಲಿ ಒಂದು ರಿಸಲ್ಟ್ ಪ್ರಕಟ ಆಗಿರುವಂತದ್ದು. ಇನ್ನು ಈ ಒಂದು ಲಿಂಕ್ ನ ಮೇಲೆ ಒಂದು ಕ್ಲಿಕ್ ಮಾಡುವ ಮೂಲಕ ತಮ್ಮ ರಿಜಿಸ್ಟರ್ ನಂಬರ್ ಅನ್ನ ಅಲ್ಲಿ ಎಂಟ್ರಿ ಮಾಡುವ ಮೂಲಕ ಜೊತೆಗೆ ಜನ್ಮ ದಿನಾಂಕವನ್ನ ಅಲ್ಲಿ ಎಂಟ್ರಿ ಮಾಡಿದ್ರೆ ಅವರ ಒಂದು
ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ, ಅಲ್ಲಿ ತಕ್ಷಣ ಸಬ್ಮಿಟ್ ಅನ್ನ ಕೊಟ್ಟರೆ ಅವರ ಅಂಕಪಟ್ಟಿ ಒಂದು ಪರದೆಯ ಮೇಲೆ ಬರುವಂತದ್ದು. ಸೊ ಈ ಒಂದು ಕರ್ನಾಟಕ ಒನ್ ಮೊಬೈಲ್ ಆಪ್ ನಲ್ಲೂ ಕೂಡ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಕಾತರದಿಂದ ಕಾಯ್ತಿದ್ದಂತಹ ದ್ವಿತೀಯ PUCಯ ಫಲಿತಾಂಶ ಇದೀಗ ಪ್ರಕಟವಾಗಿರುವಂತದ್ದು. ಈಗಾಗಲೇ 3 ಗಂಟೆಗೆ ಸುಮಾರಿಗೆ ಒಂದು ಅಧಿಕೃತವಾಗಿ ಫಲಿತಾಂಶ ಪ್ರಕಟವಾಗಿದೆ. ಇದೇ ಫೆಬ್ರವರಿ 28ರಿಂದ 17ನೇ ತಾರೀಕಿನವರೆಗೂ ಕೂಡ ಒಂದು PUCಯ ಫಲಿತಾಂಶಗಳು ಪರೀಕ್ಷೆಗಳು ನಡೆದಿತ್ತು. ಒಟ್ಟಾರೆಯಾಗಿ 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಹಾಜರನ್ನ ಆಗಿದ್ದಂಥದ್ದು. 1,217 ಕ್ಷೇತ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ರೀತಿಯಲ್ಲಿ ಪರೀಕ್ಷೆ ನಡೆದಿತ್ತು. ಈ ಬಾರಿ ಅಂತಹ ಎಲ್ಲ ವಿದ್ಯಾರ್ಥಿಗಳ 7 ಲಕ್ಷ ವಿದ್ಯಾರ್ಥಿಗಳ ಒಂದು ಕಾತುರತೆಗೆ ಇದೀಗ ತೆರೆ ಬಿದ್ದಿರುವಂತದ್ದು. ಇಂದು ಈ ಸಂಜೆ 6 ಗಂಟೆ 15 ನಿಮಿಷಕ್ಕೆ ಸುಮಾರು 6 ಗಂಟೆ 15 ನಿಮಿಷದ ಸುಮಾರಿಗೆ ರಾಜ್ಯದ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ಸಭೆಯನ್ನು ಕೂಡ ನಡೆಸುವಂತದ್ದು. ಆ ಒಂದು ಸಭೆಯಲ್ಲಿ ಇಡೀ ರಾಜ್ಯದ ಒಟ್ಟಾರೆ ಫಲಿತಾಂಶ ಎಷ್ಟಿರುತ್ತೆ ಮತ್ತೆ ಯಾವೆಲ್ಲ ಜಿಲ್ಲೆಗಳ ವಾರು ಎಷ್ಟು ಫಲಿತಾಂಶ ಬಂದಿದೆ ಅನ್ನುವುದರ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಳ್ಳುವಂಥದ್ದು. ಜೊತೆಗೆ ಯಾವ್ಯಾವ ವಿಷಯದಲ್ಲಿ ಅಥವಾ ಯಾವ್ಯಾವ ವಿಭಾಗದಲ್ಲಿ ಯಾರ್ಯಾರು ಟಾಪರ್ಗಳಿದೆ ಎಲ್ಲವನ್ನು ಕೂಡ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ತಿಳಿಸಲಿದ್ದಾರೆ. ದೀಪಾ, ಎಸ್ ವನಿತಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್, ಅಂದ ಹಾಗೆ ನಾವು ಗಮನಿಸ್ತಾ ಇದ್ದೀವಿ. ಈಗ ನಮ್ಮ ಪ್ರತಿನಿಧಿ ವಿನುತಾ ಅವರು ಹೇಳಿದ ಹಾಗೆ ಈಗಾಗಲೇ ಪ್ರಕಟ ಹೊರಬಿದ್ದಿರುವಂತದ್ದು ಫಲಿತಾಂಶ. ವಿದ್ಯಾರ್ಥಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ರು, ಏನಾಗುತ್ತೆ ಇವತ್ತು ನಮ್ಮ ಭವಿಷ್ಯ ಅನ್ನುವಂಥದ್ದು ಬಕಪಕ್ಷಿಗಳಿಂದ ಮಾರ್ನಿಂಗ್ ಇಂದ ಕೂಡ ವೇಟ್ ಮಾಡ್ತಾ ಇದ್ರು. ಸೊ ಈಗ ಹೊರಬಿದ್ದಿದ್ದ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ.